ಸಾಯಂಕಾಲ ಪೂಜೆ ಮಾಡ್ತಾನೆ ಯಾವಾಗ ಆಗ್ತಾನೆ ಸ್ವಲ್ಪ ಸಿಕ್ಕೋದು ಹೌದು ಸ್ಪೀಕರ್ ಇತ್ತು ಅಷ್ಟೇ ಅದು ಸ್ಪೀಕರ್ನ ಹೊಡೆದಿದ್ದಾನೆ ಸರ್ 2 ಗಂಟೆ ಆಗಿದೆ ಆರ್ಗ್ಯೂ ಮಾಡಿದ್ದೀವಿ ನಾವು ಏನು ವಿಚಾರಿಸ್ತೀರಿ ಇದೆಲ್ಲ ಹೇಳ್ಬೇಕು ಅಲ್ಲೇ ಇತ್ತ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಜಾಗ ಇಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಸ್ವಲ್ಪ ಎಲ್ಲ ಬಂದ್ಬಿಟ್ಟಿದೆ ಅಜೆಂಡಾ ಆರ್ಗ್ಯೂ ಮಾಡಿದ್ವಿ ಅದನ್ನ ಯಾರು ಕೂಡ ಇವತ್ತು ದಿವಸ ಭಜನೆ ಮಾಡೋದು ಸುಲೇಮಾನು ಶಹನಾಬಾದು ಹಫೀಜು ಎಲ್ಲಿದ್ದಾರೆ ಗೊತ್ತಾ ಶಿವಣ್ಣ ಯಾರು ಸರ್ 7 ಜನ ಇತ್ತಲ್ಲ ಸರ್ 7 ಜನ ಇತ್ತಲ್ಲ 7 ಮೆಂಬರ್ಸ್ ಹಲೋ ಸಾಹೇಬ್ರು ನಮ್ಮ ಉದಯಗಂಡಾಚಾರ್ಯ ಸಾಹೇಬ್ರು ನಮ್ಮ ರಾಮಮೂರ್ತಿ ಸಾಹೇಬ್ರು ಎಲ್ಲ ಇದ್ದೀವಿ ನಮ್ಮ ಮುಖೇಶ್ ಅವ್ರ ಅಂಗಡಿಯಲ್ಲಿ 2 ವಿಷಯ ನನಗೆ ನಿಮ್ಮಿಂದ ಕ್ಲಾರಿಟಿ ಬೇಕಾಗಿರೋದು. ಒಂದು ಈ ಹಲೋ ಕೇಳ್ತಿದ್ಯಾ ತಮಗೆ ಸರ್? ಫಸ್ಟ್ ಆಫ್ ಆಲ್ ಈ FIR ಅಲ್ಲಿ ಸರ್ ಈಗ ಕೇಳಿಸ್ತಿದ್ಯಾ? ಸಿಗ್ನಲ್ ಇಲ್ಲ. ನಾನೀಗ ಇನ್ನೊಬ್ರ ಹತ್ರ ಮಾತನಾಡಿದ್ದೆ, ಕರೆಕ್ಟ್ ಆಗಿತ್ತು ಫೋನ್, ನಿಮಗೆ ಮಾತ್ರ ಹಿಂಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಈಗ ಕರೆಕ್ಟಾಗಿ ಕೇಳ್ತಿದ್ಯಾ? ಹಾಂ, ನೀವು ಒಳಗಡೆ ನೆಟ್ವರ್ಕ್ ಸರಿಗಿಲ್ದಿರೋ ಜಾಗದಲ್ಲಿ ಇದ್ರೆ ಆಚೆ ಬನ್ನಿ, ಕರೆಕ್ಟ್ ಆಗಿರೋ ಕಡೆ. ಕೇಳ್ತಿದ್ಯಾ ಈಗ? ಹಾಂ, ಈಗ ಫಸ್ಟ್ ಆಫ್ ಆಲು ಸರ್, FIR ಅಲ್ಲಿ ಇವ್ರು ಯಾರು ಬಂದು ನಮಗೆ ಅಟ್ಯಾಕ್ ಮಾಡಿದ್ರು ಅಂತ ಮುಖೇಶ್ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ CCTV ಯಾರದ್ದಿದೆ ಅವ್ರದ್ದು ಬಿಟ್ಟು ಇನ್ನೂ 2-3 ಜನದ ಹೆಸರನ್ನ ಸೇರಿಸಿದ್ದಾರೆ. ಈಗ ಅವರಷ್ಟು ಎಷ್ಟು ಜನ ಸಿಕ್ಕಿದ್ದಾರೆ ಈಗ? ಇನ್ನು ಮಿಕ್ಕಿದ 3 ಜನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಶೀಘ್ರ ಅಂದ್ರೆ ಯಾವಾಗ? ಒಂದು ಟೈಮ್ ಲೈನ್ ಕೊಡಿ ನೀವು. ಇದೇನಿದೆ ಯಾವುದೋ ಒಂದು ಬೇರೆ ಕೇಸ್ ಅಲ್ಲ, ಇದಿಲ್ಲ. ಇಲ್ಲ ಲೋಕಲ್ ಇರೋ ಹುಡುಗರುಗಳು ನಿಮ್ಮ SPಗೆ, ನಿಮ್ಮ ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಎಲ್ರಿಗೂ ಗೊತ್ತಿರತ್ತೆ ಇವ್ರು ಯಾರಿದ್ದಾರೆ. ಸರ್, ನಮಗೆ ಬಂದಿರೋ ಮಾಹಿತಿ ಅಂತಂದ್ರೆ ಮುಖೇಶ್ ನಮ್ಮ ಹತ್ರನೂ ಹೇಳಿದ್ದು, ಇಲ್ಲಿ ಪಕ್ಕದ ಅಂಗಡಿಯವರು ಪ್ರತಿಯೊಬ್ಬರು ಹನುಮಾನ್ ಚಾಲೀಸ ಹಾಕಿದ್ರು ಇವರು ಅಂತ ಹೇಳಿ ಬಂದು ಇವ್ರನ್ನ ಹೊಡೆದ್ರು ಅಂತ. ಆಯ್ತಾ? ನೀವು ಅದ್ರದ್ದು ಏನ್ ತನಿಖೆ ನೀವು ಮಾಡಿ. ಬಟ್ ಹಾರ್ಸಸ್ ಮೌತ್ ಇಂದ ಬರ್ತಾ ಇದೆ. ಯಾರು ಹೊಡೆಸ್ಕೊಂಡಿದ್ದಾನೆ ಹುಡುಗ, ಆ ಹುಡುಗನೇ ಹೇಳ್ತಾ ಇದ್ದಾನೆ. ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದೀರಪ್ಪ, ಹನುಮಾನ್ ಚಾಲೀಸ್ ಹಾಕಿದ್ದು ಡಿವೋಷನಲ್ ಸಾಂಗ್ ಅಂತ ಬರ್ದಿದ್ದೀರಾ? ನೀವು ಹಾಕಿ ಡಿವೋಷನಲ್ ಸಾಂಗ್ ತಾನೆ, ಭಜನೆ ಹಂಗ್ ಬರ್ದಿದ್ ಸರ್, ಅದು ಬರ್ದು ಕೊಟ್ಟಿದ್ದಾರೆ. ಈಗ ಒಂದು ಕ್ವೆಶ್ಚನ್ ಏನ್ ಬರುತ್ತೆ ಅಂತಂದ್ರೆ, ಡಿವೋಷನಲ್ ಸಾಂಗ್ ಅನ್ನ ಇವರೊಂದು ಹಾಕಿದ್ದಾಗ ಅದ್ರ ವಿರುದ್ಧವಾಗಿ ಇನ್ನೊಂದು ಯಾವ್ದೋ ಕಮ್ಯುನಿಟಿ ಅವ್ರು ಬಂದ್ ಮಾಡಿದ್ದಾರೆ ಅಂತಿದ್ರೆ, ಇನ್ನೊಂದು ಕಮ್ಯುನಿಟಿ ಇದೆ ಹುಡುಗರುಗಳನ್ನ ಅದ್ರೊಳಗಡೆ ಯಾಕೆ FIR ಅಲ್ಲಿ ಸೇರಿಸಿದೀರಾ ಅನ್ನೋ ಕ್ವೆಶ್ಚನ್ ಇವತ್ತು ಕೇಳ್ತಾ ಇದ್ದಾರೆ.
ಸರ್ ಅವ್ರು ಯಾರಿದ್ದಾರೆ CCTV ಕ್ಯಾಪ್ಚರ್ ಆಗಿದ್ದಾರೆ ಅವ್ರು 6 ಜನ ಅರೆಸ್ಟ್ ಆಗಬೇಕು, 6 ಜನ ಆಗಬೇಕು. ಆಮೇಲೆ ನಿಮ್ಮ ಲಿಮಿಟ್ಸ್ ಅಲ್ಲಿ ಸರ್, ಯಾಕೆಂದ್ರೆ ಇದೆಲ್ಲ ಸೆನ್ಸಿಟಿವ್ ಇರುವಂತ ಏರಿಯಾ, ಇನ್ನು ಚುನಾವಣೆ ಬರ್ತಾ ಇರುವಂತ ಟೈಮು, ಈ ತರದ್ ಯಾವುದೇ ಇನ್ಸಿಡೆಂಟ್ ಮರುಕಳಿಸದಲ್ಲೇ ಇರೋ ರೀತಿ ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು, ಅದಕ್ಕೆ ಬೇಕಾಗಿರುವಂತ ಕ್ರಮ ಅಷ್ಟು ತಗೊಳ್ಬೇಕು. ಆಮೇಲೆ ಈಗ ಮುಖೇಶ್ಗೆ ಈ ಎಲ್ಲ ಇಶ್ಯೂ ಆಗಿದ್ಮೇಲೆ, ಮುಖೇಶ್ ಆಗಿರ್ಲಿ, ರೋಡಲ್ಲಿ ಆಗಿರ್ಲಿ, ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಅಂಗಡಿಗಳು ಬೇರೆಯವರು, ಇಲ್ಲಿ ನೀವು ಬೀಟು ಇದಕ್ಕೆ ಎಕ್ಸ್ಟ್ರಾ ಏನಾದ್ರು ಹಾಕಿ ಇಲ್ಲಿ ಒಂದು ಪ್ರೊಟೆಕ್ಷನ್ ಕೊಡಿಸ್ಬೇಕು. ಅವ್ರು ಬಂದು ಇಲ್ಲಿ ನೆಕ್ಸ್ಟ್ ಬೇರೆ ರೀತಿ ಆಕ್ಷನ್ ತಗೊಳ್ಳೋದು, ಇವ್ರ ಮೇಲೆ ಇನ್ನೇನೋ ಒಂದು ಪಿತೂರಿ ಮಾಡೋದು, ಇದು ಯಾವ್ದು ರೆಸ್ಪಾನ್ಸಿಬಲ್. 21 ದಿವಸದ ಕೆಳಗಡೆ ಇದೇ ಟೀಮು ಸತೀಶ್ ಟಿ ಅವ್ರಿಗೂ ಹೊಡೆದಿದ್ದಾರೆ. ಇಲ್ಲಿ CCTV ಕ್ಯಾಮ್ರಾಗಳು ಅದು ಇದೆಲ್ಲ ಇದಾವೆ ನಿಮ್ಮ ಕಡೆಯಿಂದ, ನೀವು ಸ್ಟೇಷನ್ ಕಡೆಯಿಂದ ಹಾಕ್ಸಿರೋದು ಇಲ್ಲ. ಸರ್ ಆಮೇಲೆ ಚಿಕ್ಕಪೇಟೆಯಲ್ಲಿ ನನಗೆ ಗೊತ್ತಿದೆ, MLA ಅವರು ಗರುಡಾಚಾರ್ಯ ಅವರು ಮ್ಯಾಕ್ಸಿಮಮ್ ಕಡೆ CCTVಗಳು ಹಾಕ್ಸಿದ್ದಾರೆ. ಇಲ್ಲಿ ಏನು ಹಾಕ್ಬೇಕಾಗಿದೆ ಬೇರೆ ಕಡೆಯಲ್ಲಿ ಅವರು ಹಾಕಿಸ್ತಾರೆ. ನೀವು ಪೊಲೀಸ್ ಸ್ಟೇಷನ್ ಕಡೆಯಿಂದ ನಿಮ್ಮ ಸೇಫ್ ಸಿಟಿ ಪ್ರಾಜೆಕ್ಟ್ ಕೆಳಗಡೆ, ನಿರ್ಭಯ ಪ್ರಾಜೆಕ್ಟ್ ಕೆಳಗಡೆ ಅದನ್ನು ಹಾಕ್ಸಿಸಿ. ಇದರದ್ದು ಇವತ್ತು ರಾತ್ರಿ ಒಳಗೆ ಸರ್ PC ಮೋಹನ್ ಸಾಹೇಬ್ರಿಗೆ ನನಗೆ ತಾವು ಫೋನ್ ಮಾಡಿ ಇನ್ನು 3 ಜನ ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. PC ಮೋಹನ್ ಅವರಿಗೆ ಮತ್ತೆ ನನಗೆ ಇವತ್ತು ರಾತ್ರಿ ಒಳಗೆ ಫೋನ್ ಮಾಡಿ ಇನ್ನು 3 ಜನ ಅರೆಸ್ಟ್ ಆಗಿರೋದ್ರ ಬಗ್ಗೆ ಏನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಅಂಡ್ ಇದ್ರಲ್ಲಿ ಸರ್ ನಾನು ನಿಮಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇದ್ರೊಳಗೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸು, CM ಇನ್ನಂದ್ರು, DCM ಈ ತರ ಇನ್ಯಾರೋ ಒಬ್ರು ಫೋನ್ ಮಾಡಿದ್ರು, ಈ ತರದ್ ಯಾವುದೇ ಇಶ್ಯೂನು ಕೂಡ ದೇರ್ ಶುಡ್ ಬಿ ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇನ್ ದಿಸ್ ಕೇಸ್. ನ್ಯಾಯ ಸಿಗ್ಬೇಕಷ್ಟೇ. ಪ್ರೊಫೆಷನಲ್ ಆಗಿ ತಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ, ಅದನ್ನು ತಾವು ಮಾಡಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಇಲ್ಲ ಅಲ್ಲ ಒಳಗೆ ತಗೊಂಡು ಮುಖೇಶ್ ಅವರು ಅವರ ಅಂಗಡಿಯಲ್ಲಿ ಸಾಯಂಕಾಲ ಹನುಮಾನ್ ಚಾಲೀಸ ಹಾಕೊಂಡು ಪ್ರತಿನಿತ್ಯದಂತೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ 6-7 ಜನ ಕಿಡಿಗೇಡಿಗಳು ಪಕ್ಕದಲ್ಲಿ ಮಸೀದಿಯಲ್ಲಿ ಆಜಾನ್ ನಡೀತಾ ಇದೆ, ಆ ಟೈಮ್ನಲ್ಲಿ ಹನುಮಾನ್ ಚಾಲೀಸ ನೀವು ಹಾಕ್ಬಾರ್ದು ಅಂತ ಹೇಳಿ ಇವ್ರ ಹತ್ರ ಬಂದು ತಕರಾರನ್ನ ಪ್ರಾರಂಭ ಮಾಡಿದ್ರು. ಇವರು ನಮ್ಮ ಹಾಡನ್ನು ನಾವು ಯಾಕೆ ಹಾಕೊಳ್ಬಾರ್ದು ಅಂತ ಮುಖೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಅಂಗಡಿಯಿಂದ ಎಳೆದು ಹೊಡೆಯುವಂತ ಪ್ರಯತ್ನ ನಡೆದಿದೆ. ಅವರನ್ನ ಎದುರಿಸುವಂತ ಒಂದು ಹೊರಗಡೆ ಹೋದಾಗ 6-7 ಜನ ಸೇರ್ಕೊಂಡು ಮುಖೇಶಿಗೆ ಮೈಯಿಗೆ, ಬೆನ್ನಿಗೆ, ಮುಖಕ್ಕೆ, ತಲೆಗೆ ಸಾಕಷ್ಟು ಪೆಟ್ಟಾಗುವಂತ ರೀತಿಯಲ್ಲಿ ಹೊಡೆದಿದ್ದಾರೆ. 6-7 ಜನ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲ ಇನ್ಸಿಡೆಂಟು ಕೂಡ 3-4 CCTV ಕ್ಯಾಮ್ರಾಗಳಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ನಿನ್ನೆ ರಾತ್ರಿ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಮೇಲೆ FIR ಹಾಕಬೇಕು ಅಂತ ಹೋದ್ರೆ ರಾತ್ರಿ 10 ಗಂಟೆ 10:30 ಆದರೂ ಕೂಡ ಪೊಲೀಸ್ನವರು FIR ಅನ್ನ ದರ್ಜ್ ಮಾಡಲಿಕ್ಕೆ, FIR ನ ಮಾಡಲಿಕ್ಕೆ ಹಿಂದೆ ಹಾಕ್ತಾ ಇದ್ರು. ನಿನ್ನೆ ರಾತ್ರಿ PC ಮೋಹನ್ ಅವರು, ನಾವು, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು, MLA ಅವರು ಎಲ್ಲರೂ ಮಾತನಾಡಿದ ಮೇಲೆ ರಾತ್ರಿ 11:30 12 ಗಂಟೆ ಅಷ್ಟೊತ್ತಿಗೆ FIR ಅನ್ನ ರಿಜಿಸ್ಟರ್ ಮಾಡುವಂತ ಕೆಲಸ ಮಾಡಿದ್ರು. FIR ಅಲ್ಲೂ ಕೂಡ ಮುಖೇಶ್ ಅವರಾಗಿರ್ಲಿ, ಇಲ್ಲಿನ ನಮ್ಮ ಅಕ್ಕಪಕ್ಕದ ಅಂಗಡಿಯವರಾಗ್ಲಿ ಘಟನೆ ನೋಡಿರೋವಂಥವ್ರು ಹೇಳ್ತಾ ಇರೋದು, ಘಟನೆಯನ್ನ ಡೈಲ್ಯೂಟ್ ಮಾಡುವಂತ ದೃಷ್ಟಿಯಲ್ಲಿ FIR ರೀತಿ ದರ್ಜ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸೆಂಟ್ರಲ್ DCP ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೀವಿ.
DCP ಅವರಿಗೆ 2 ವಿಷಯ ತಿಳಿಸಿದೆ. ಒಂದು, ಇದು ಯಾವುದೋ ಯಾರಿಗೂ ಕಣ್ಣಿಗೆ ಕಾಣಿಸ್ದಲ್ಲೇ ಇದ್ದಾಗ ನಡೆದಿರೋ ಘಟನೆ ಅಲ್ಲ. CCTVಯಲ್ಲಿ ಇಡೀ ಇನ್ಸಿಡೆಂಟು, ಇಡೀ ಕ್ರೈಮು ಕ್ಯಾಪ್ಚರ್ ಆಗಿದೆ. ಒಂದೊಂದು ಕ್ಷಣನೂ ಕೂಡ ರೆಕಾರ್ಡ್ ಆಗಿದೆ. ಯಾರು 6-7 ಜನ ಬಂದಿದ್ರು, ಅವ್ರು ಏನು ಬಟ್ಟೆ ಹಾಕೊಂಡಿದ್ರು, ಅವ್ರು ಯಾವ ರೀತಿ ಇದ್ದಾರೆ, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇಲ್ಲೇ ಲೋಕಲ್ ಹುಡುಗರವರು ಅನ್ನೋದು ಕೂಡ ಎಲ್ರಿಗೂ ಕೂಡ ಮಾಹಿತಿ ಇದೆ. CCTVಯಲ್ಲಿ ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೆನೆ ಕೇಸ್ ದಾಖಲಾಗಬೇಕು. CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಕ್ರೈಮ್ ಮಾಡಿರೋ ವ್ಯಕ್ತಿ ಕೂಡ ಕ್ರೈಮ್ ರಿಜಿಸ್ಟರ್ ಆದಮೇಲೆ ಅವರನ್ನ ಅರೆಸ್ಟ್ ಆಗಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿದ್ದೀವಿ. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ DCP ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾವುದೋ ಬೇರೆ ಊರಿಗೆ ಓಡೋಗಿ ಇನ್ಯಾವುದೋ ಒಂದು ಪಿತೂರಿ ಮಾಡಿ ಇನ್ನೇನೋ ಮಾಡಿರುವಂತ ಕೇಸ್ ಅಲ್ಲ ಇದು. ಇದಕ್ಕೇನು ಬಂಧಿಸಕ್ಕೆ ತಿಂಗಳಾನ್ಗಟ್ಲೆ ಟೈಮ್ ಬೇಕಾಗುವಂತ ಕೇಸ್ ಅಲ್ಲ ಇದು. DCP ಅವರಿಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಕೊಟ್ಟಿರುವಂತ ವಾರ್ನಿಂಗ್ ಅಂದ್ರೆ, ಇವತ್ತು ರಾತ್ರಿ ಒಳಗೆ ತಪ್ಪಿದ್ರೆ ನಾಳೆ ಬೆಳಗ್ಗೆ ಒಳಗೆ ಇನ್ನು 3 ಜನ ಯಾರ್ಯಾರು CCTVಯಲ್ಲಿ ಕಾಣಿಸ್ತಾ ಇದ್ದಾರೆ ಅವರೆಲ್ಲರದ್ದು ಕೂಡ ನಾಳೆ ಬೆಳಗ್ಗೆ ಒಳಗಡೆ ಅರೆಸ್ಟ್ ಆಗಲೇಬೇಕು. ಕೋರ್ಟಿಗೆ ನೀವು ಅವರನ್ನ ನಾಳೆ ಬೆಳಗ್ಗೆ ಯಾರ್ಯಾರು CCTVಲಿ ಇದ್ದಾರೆ ಅವರೆಲ್ಲರೂ ಕೂಡ ಕೋರ್ಟಿಗೆ ನೀವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ಡೈಲ್ಯೂಟ್ ಮಾಡುವಂತ ಅಥವಾ ಅವರಿಗೆ ನಾಳೆ ಕೋರ್ಟಲ್ಲಿ ಶಿಕ್ಷೆ ಸಿಗದಲೇ ಇರೋ ರೀತಿ ಕೇಸ್ ಹಾಕಬೇಕಾದ್ರೇನೆ ಅದನ್ನು ಡೈಲ್ಯೂಟ್ ಮಾಡುವಂತ ಯಾವುದೇ ರೀತಿಯ ಪ್ರಕ್ರಿಯೆಗಳಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾಳೆ ಒಳಗಾಗಿ ಮಿಕ್ಕ ಅಷ್ಟು ಆರೋಪಿಗಳನ್ನ ಬಂಧಿಸಲಿಲ್ಲ ಅಂತಂದ್ರೆ, ನಾಳೆ PC ಮೋಹನ್ ಸಾಹೇಬರು, ನಾನು, ನಮ್ಮೆಲ್ಲ ಕಾರ್ಯಕರ್ತರು ನಾಳೆ 12 ಗಂಟೆಗೆ ಇದೇ ನಗರದ ಪೇಟೆಗೆ, ಇದೇ ರಸ್ತೆಗೆ ಬಂದು ಸಾತ್ವಿಕ ಸಿಟ್ಟು, ಸಾತ್ವಿಕ ಶಕ್ತಿ ಏನಿರುತ್ತೆ ಅನ್ನುವಂತ ಪ್ರತಿಭಟನೆಯ ಶಕ್ತಿಯ ನಾವೆಲ್ಲರೂ ಕೂಡ ನಾಳೆ ಒಳಗೆ ಈ ಕೇಸ್ನಲ್ಲಿ ಸರ್ಕಾರ ನ್ಯಾಯ ಒದಗಿಸಬೇಕು. 2ನೇ ವಿಚಾರ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಈ ರೀತಿಯ ಎಲಿಮೆಂಟ್ಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುವಂತ, ಒಬ್ರು ಹೊಡೆದಾಡುವಂತ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತ ಯಾವ್ಯಾವ ಶಕ್ತಿಗಳಿದಾವೆ ಆ ಎಲ್ಲ ಶಕ್ತಿಗಳಿಗೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಸಿಕ್ಕಿದೆ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2-3 ವಾರದಲ್ಲೇನೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ತಲ್ವಾರ್ಗಳನ್ನು ಹಿಡ್ಕೊಂಡು ಪ್ರೊಸೆಷನ್ಗಳು ನಡೆದವು. ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಶಿವಮೊಗ್ಗದಲ್ಲಿ ಕೋಮು ಗಲಭೆ ಆಗುವಂತ ಪ್ರಚೋದನಕಾರಿ ಹೇಳಿಕೆಗಳು, ಕಾಮೆಂಟ್ಗಳು, ಪ್ರೊಸೆಷನ್ಗಳು ನಡೆದವು. ಕೋಲಾರದ ಸ್ವಾತಂತ್ರ್ಯ ಚೌಕ್ ಏನಿದೆ ಅಲ್ಲೂ ಕೂಡ ಗಲಾಟೆಗಳು ನಡೆದವು. ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ನಡೆದವು. ನಿಮ್ಮ ಸರ್ಕಾರದ ಕ್ಯಾಬಿನೆಟ್ ಸಚಿವರು ವಿಡಿಯೋ ಎವಿಡೆನ್ಸ್ ಕರೆಕ್ಟ್ ಆಗಿದ್ರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗಳಿಗೆ, ಮತ್ತೆ ಈ ರೀತಿ ಮಾಡ್ತಾ ಇರುವಂತ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮೊಳಗಿ 1 ವಾರ ಕಳೆಯುವಷ್ಟೊತ್ತಿಗೆನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸುಮಾರು 10 ವರ್ಷದಿಂದ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಗಳು ಕೇಳಿರಲಿಲ್ಲ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆಗಳಲ್ಲಿ ಪ್ರಚೋದನಕಾರಿ ಪ್ರೊಸೆಷನ್ಗಳು ಪ್ರಾರಂಭ ಆದವು. 20 ಅಡಿ 30 ಅಡಿ ಉದ್ದದ ತಲ್ವಾರ್ಗಳನ್ನು ಹಿಡ್ಕೊಂಡು ಹೋಗುವಂತ ಪ್ರೊಸೆಷನ್ಗಳು ಸ್ಟಾರ್ಟ್ ಆದವು. ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳು ಪ್ರಾರಂಭ ಆದವು.
ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಬಾಂಬ್ ಬ್ಲಾಸ್ಟ್ ಆದರೂ ಕೂಡ ಇನ್ನೂ ತನಿಖೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚಿತವಾಗೇನೆ ಸರ್ಕಾರದ ಸಚಿವರುಗಳು ಇದು ಬಿಸ್ನೆಸ್ ರೈವಲ್ರಿ ಇರ್ಬೋದು ಅಥವಾ ಇದು ಸಿಲಿಂಡರ್ ಬ್ಲಾಸ್ಟ್ ಇರ್ಬೋದು ಅಂತ ಇಡೀ ತನಿಖೆಯನ್ನು ದಿಕ್ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ಆದಮೇಲೆ ಇವತ್ತು ಶಾಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತ ಒಬ್ಬ ಹಿಂದೂ ಯುವಕನ ಅಂಗಡಿಗೆ ಹಾಡ್ ಹೊತ್ತಲ್ಲಿ ಜನರೆಲ್ಲರೂ ಕೂಡ ಓಡಾಡುವಂತ ಟೈಮ್ನಲ್ಲಿ ನುಗ್ಗಿ ರಸ್ತೆಗೆ ಇಳಿದು 6-7 ಜನ ಅವನನ್ನ ಮುಖಾಮುಖಿ ಹೊಡೆದು ಕಾನೂನನ್ನ ಕೈಗೆ ತಗೊಳ್ಳುವಂತ ಕೆಲಸ ನಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕುಸಿದೋಗಿದೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮೆಲ್ಲ ಜನರ ಪರವಾಗಿ ಹೇಳ್ತಾ ಇದ್ದೀನಿ, ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಮತ್ತೆ ಇಲ್ಲಿರುವಂತ ಎಲ್ಲ ವ್ಯಾಪಾರಿಗಳಿಗೆ PC ಮೋಹನ್ ಸಾಹೇಬ್ರ ಕಡೆಯಿಂದ ವತಿಯಿಂದ, ಗರುಡಾಚಾರ್ ಅವ್ರ ವತಿಯಿಂದ, ರಾಮಮೂರ್ತಿ ಅವರು, ನಮ್ಮೆಲ್ಲ ಬಿಜೆಪಿಯ ನಾಯಕರು ನಾವು ಯಾರ್ಯಾರು ಬಂದಿದ್ದೀವಿ ಅವರೆಲ್ಲರ ವತಿಯಿಂದ ನಾನು ಒಂದು ಆಶ್ವಾಸನೆ ಕೊಡಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ. ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲಿ ಬಂದಿರ್ತೀರಿ. ನಮ್ಮ ಕ್ಷೇತ್ರದ ಮತದಾರರು ನೀವೆಲ್ಲರೂ ಕೂಡ 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ, 100 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿದ್ದೀರಿ. ಈ ರೀತಿ ನಿಮ್ಮ ಆಚರಣೆಗೆ, ನಿಮ್ಮ ಬಿಸ್ನೆಸ್ಸಿಗೆ ಯಾರೇ ಯಾವುದೇ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ನಿನ್ನೆ ರಾತ್ರಿ ಹೇಗೆ 12:30 ಆದರೂ ಕೂಡ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಬಂದು ನಿಮ್ಮ ಜೊತೆಗೆ ನಿಂತಿದ್ವೋ ಅದೇ ರೀತಿ ರಾತ್ರಿ 12 ಗಂಟೆ ಇರಲಿ, 2 ಗಂಟೆ ಇರಲಿ, ಒಂದು ಫೋನ್ ಮಾಡಿದ್ರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಬಂದು ಎಂದೆಂದೂ ನಿಮ್ಮ ಜೊತೆಗೆ ಇವ್ರು ಯಾರೂ ಕೂಡ ಇವ್ರು ಹೆದರ್ಸಕ್ ಬಂದ್ರು, ಇನ್ನೇನೋ ಥ್ರೆಟನ್ ಮಾಡಿದ್ರು ಅಥವಾ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ನೀವ್ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನೀವೊಬ್ಬರೇ ಇಲ್ಲ, ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲರೂ ಕೂಡ 24 ಗಂಟೆ ನಿಮ್ಮ ಜೊತೆಗಿರೋದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿದ್ದೀವಿ. ಆಮೇಲೆ ಕಡೆಯದಾಗ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ವಿಡಿಯೋ ನಾವು ನೋಡಿರ್ಬೋದು. 4-5 ಜನ ಕಿಡಿಗೇಡಿಗಳು ಬಂದು ಮುಖೇಶ್ನ ಮೇಲೆ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಒಬ್ಬಂಟಿ ಆಗಿದ್ರು ಕೂಡ ಮುಖೇಶ್ 5-6 ಜನನ ಎದುರಿಸಿದ. ಆ ವಿಡಿಯೋ ನೋಡಿದೀವಿ ನಾವು. ಇವರಿಗೆ ಬಹಳ ದೊಡ್ಡದಾಗಿ ಹಲ್ಲೆ ಆಗಿದೆ, ಏಟಾಗಿದೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸಿ ನಿಷ್ಪಕ್ಷಪಾತವಾಗಿ ನಾಳೆಗೆ ಎಲ್ಲರೂ ಅರೆಸ್ಟ್ ಮಾಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಮುಖ್ಯಮಂತ್ರಿಗಳು ಇದನ್ನ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮೋಹನ್ ಸರ್ भारत